Tell me, ma. Yes. Shubhakavya, go ahead, ma. Tell me. You know what are the contents are there in business studies? ಎಲ್ಲರಿಗೂ ಗೊತ್ತಿದೆಯಾ ಏನೇನ್ ಕಂಟೆಂಟ್ ಇದೆ ಅಂತ? ಗೊತ್ತಿಲ್ಲ. ನಿಮ್ಗೆ ಒಂದು ವಿಡಿಯೋ ಕಳಿಸಿದಾಗ ಅದ್ರಲ್ಲಿ ಏನ್ ನೋಡಿದ್ರಿ? ಎನಿವನ್? ಗೊತ್ತಿಲ್ವಾ? ಯಾರು ನೋಡಿದಿರ ವಿಡಿಯೋ? ಜೋಗಯ್ಯ? ಜೋಗಯ್ಯ ನೋಡಿದೀನಪ್ಪ ಅದು. ಎಲ್ಲರಿಗೂ ಕೇಳಿಸ್ತಿದ್ಯಾ? ಆಡಿಬಲ್ ಆಗಿದೆಯಾ? ಎಲ್ಲರೂ ಆಡಿಯೋ ಮಾಡಿ. ಆಡಿಯೋ ರಿಲೀಸ್ ಮಾಡಿ ಎಲ್ಲರೂ. ಓಪನ್ ಆಡಿಯೋ. ಹೇಳಿ. ಓಕೆ, ಸೊ ಬಿಸ್ನೆಸ್ ಸ್ಟಡೀಸ್ ಅಲ್ಲಿ ಏನೇನ್ ಟಾಪಿಕ್ ಇದೆ ಅಂತ ಎಲ್ಲರಿಗೂ ಗೊತ್ತಿದೆಯಾ? ಫಸ್ಟ್ ಚಾಪ್ಟರ್ ಯಾವ್ದು ಅಂತ ಕೇಳಿದಿರಾ? ಗೊತ್ತಿದೆಯಾ ನಿಮ್ಗೆ ಅದು? Nature and significance of management. Nature and significance of management is the first part. We need to remember that. What is management? ಅಂದ್ರೆ ನಿರ್ವಹಣೆ ಅಂದ್ರೆ ಏನು? ಇವಾಗೆಲ್ಲ ನೀವು ಮನೇಲಿದ್ದಿ ಎಲ್ಲಾನು ಸಿಸ್ಟಮ್ಯಾಟಿಕ್ ಆಗಿ ಕೆಲಸವನ್ನೆಲ್ಲ ಮಾಡ್ಕೊಂಡು ಬೆಳಗ್ಗೆ ಕೆಲ್ಸಕ್ಕೆ ಹೋಗಿ ಸಾಯಂಕಾಲ ಕ್ಲಾಸ್ ಬಂದು ಮನೆ ಕೆಲಸನೂ ಮಾಡ್ಕೊಂಡು ಬರ್ತಿರಲ್ಲ, ಅದನ್ನ ನಾವು ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಹಾಗಾದ್ರೆ ಮ್ಯಾನೇಜ್ಮೆಂಟ್ ಅಂದ್ರೆ ಏನು? ವಾಟ್ ಇಸ್ ಮ್ಯಾನೇಜ್ಮೆಂಟ್? ಹಾಗಾದ್ರೆ ಮ್ಯಾನೇಜರ್ ಅಂತ ಕೇಳಿದಿರಾ? ನೀವೆಲ್ಲ ಕೆಲಸ ಮಾಡೋ ಕಡೆ ಮ್ಯಾನೇಜರ್ ಅಂತ ಇರ್ತಾರೆ. ಆ ಮ್ಯಾನೇಜರ್ ಅಂದ್ರೆ ಯಾರು? ಏನ್ ಮಾಡ್ತಾರೆ ಅವರು? ಏನ್ ಕೆಲಸ ಮಾಡ್ತಾರೆ? ಗೊತ್ತಿದೆ ಯಾರಿಗಾದ್ರು? ಹೇಳಿ. ಏನ್ ಮಾಡ್ತಾರೆ ಅವರು? ಎಲ್ಲಾ ಕೆಲಸನೂ ನಿಭಾಯಿಸುವುದು. ಎಲ್ಲಾ ಕೆಲಸನೂ ನಿಭಾಯಿಸ್ತಾರೆ. ಯಾವ ರೀತಿ ನಿಭಾಯಿಸ್ತಾರೆ? ಅವರೇ ಮಾಡ್ತಾರೆ ಎಲ್ಲಾ ಕೆಲಸನ? ಒಬ್ಬೊಬ್ರಿಗೆ ಬೇರೆಯವ್ರ ಕಡೆಯಿಂದ ಮಾಡಿಸೋದು, ಅಂದ್ರೆ ಲೀಡರ್ ತರ ನಿಂತಿರ್ತಾರೆ ಅವರು. ಅಂದ್ರೆ ಬೇರೆಯವ್ರ ಕಡೆಯಿಂದ ಮಾಡಿಸ್ತಾರೆ. ಜವಾಬ್ದಾರಿ ಓಕೆ, ನೀವ್ ಹೇಳೋದು ಕರೆಕ್ಟ್ ಆಗಿದೆ. ಬೇರೆಯವ್ರ ಕಡೆಯಿಂದ ಮಾಡಿಸ್ತಾರೆ ಹೊರತು ಅವ್ರು ಮಾಡೋದಿಲ್ಲ. ಹೌದು. ಸೊ ಮ್ಯಾನೇಜರ್ ಈಸ್ ಅ ಪರ್ಸನ್ ಹೂ ಗೋಯಿಂಗ್ ಟು ಟೇಕ್ ದ ವರ್ಕ್ ಫ್ರಮ್ ಅದರ್ಸ್ by allotting the work in a systematic manner. They going to allot the work and he will get the things to done through others in a systematic matter within a specified period. ಇವಾಗ ಒಂದ್ ಕೆಲಸ ಒಂದ್ ತಿಂಗಳಲ್ಲಿ ಆಗ್ಬೇಕು ಅಂದ್ರೆ ಆ ಕೆಲಸವನ್ನ ಎಲ್ಲರಿಗೂ ಡಿವೈಡ್ ಮಾಡ್ತಾನೆ. ಆ ಡಿವೈಡ್ ಮಾಡಿದಂತ ಕೆಲಸವನ್ನ ಹೇಗ್ ಮಾಡ್ಬೇಕು ಅಂತಾನೆ ಹೇಳ್ಕೊಡ್ತಾನೆ, ಟ್ರೈನಿಂಗ್ ಕೊಡ್ತಾನೆ. ಟ್ರೈನಿಂಗ್ ಕೊಟ್ಮೇಲೆ ಏನ್ ಮಾಡ್ತಾರೆ? ಅವ್ರಿಗೆ ಅದ್ರಿಂದ ಕೆಲಸ ತಪ್ಪಾಗ್ತದೆ ಅದನ್ನ ಅಡ್ವೈಸ್ ಮಾಡಿ ಈ ತರ ಮಾಡ್ಬೇಕು, ಈ ತರ ಮಾಡಬಾರ್ದು ಅಂತ ಹೇಳಿ ಡೈರೆಕ್ಷನ್ ತೋರಿಸ್ತಾರೆ. ಡೈರೆಕ್ಷನ್ ತೋರಿಸಿ ಬೇರೆಯವರಿಂದ ಕೆಲಸ ಮಾಡೋ ತರ ಮಾಡ್ತಾನೆ, ಬಟ್ ಅವನ್ ಕೆಲಸ ಮಾಡಲ್ಲ. ಸೊ ಮ್ಯಾನೇಜ್ಮೆಂಟ್ ಇಸ್ ದ ಆರ್ಟ್ ಆಫ್ ಗೆಟಿಂಗ್ ಥಿಂಗ್ಸ್ ಡನ್ ಥ್ರೂ ಅದರ್ಸ್. ಬೇರೆಯವರಿಂದ ಕೆಲಸವನ್ನ ಮಾಡಿಸುವಂತ ಒಂದು ಕಲೆಯೇ ಮ್ಯಾನೇಜ್ಮೆಂಟ್, ನಿರ್ವಹಣೆ. ಅರ್ಥ ಆಯ್ತಾ ಎಲ್ಲರಿಗೂ? ಮ್ಯಾನೇಜ್ಮೆಂಟ್ ಅಂದ್ರೆ ಏನು ಅಂತ? ಬೇರೆಯವರಿಂದ ಕೆಲಸವನ್ನ ಮಾಡಿಸುವಂತ ಒಂದು ಕ್ರಿಯೆ ಏನಂತೇವೆ? ಮ್ಯಾನೇಜ್ಮೆಂಟ್. ಇವಾಗೊಂದು ನಾನು ನಿಮ್ಗೆ ಶೇರ್ ಮಾಡ್ತೀನಿ. ಏನು ಸ್ಕ್ರೀನ್ ಶೇರ್ ಅಲ್ಲಿ ಒಂದು ಸ್ಕ್ರೀನ್ ಅನ್ನು ಶೇರ್ ಮಾಡ್ತೀನಿ. ಅದ್ ನೋಡಿ ಪೀಪಲ್ ಕೆನ್ ಇವಾಗ ಅದು ಆಮೇಲೆ ನೋಡೋಣ. ಸೊ ಅದಿನ್ನೂ ತಂದಿಲ್ಲ. ಸರಿ, ನೆಕ್ಸ್ಟ್ ಇವಾಗ ಮ್ಯಾನೇಜ್ಮೆಂಟ್ ಎಲ್ಲೆಲ್ಲಿ ನೋಡ್ತೀವಿ ನಾವು? ವೇರ್ ವಿ ಗೋಯಿಂಗ್ ಟು ಸಿ ದ ಮ್ಯಾನೇಜ್ಮೆಂಟ್? ಎಲ್ಲಿ ನೋಡ್ತೀವಿ ನಾವು?
ನಿರ್ವಹಣೆ ಅಂತ ಕಾರ್ಯ ಎಲ್ಲೆಲ್ಲಿ ನೋಡ್ತೀವಿ ನಾವು? ಏನಾದ್ರೂ ಐಡಿಯಾ ಇದೆಯಾ ಎಲ್ಲರಿಗೂ? ಎಲ್ಲಿ ನೋಡ್ಬೋದು? ಎನಿವನ್? ಮ್ಯಾನೇಜ್ಮೆಂಟ್ ನ ಎಲ್ಲಿ ನೋಡ್ತೀವಿ? ಬ್ಯಾಂಕ್, ಜಾಬ್ಸ್. ಬ್ಯಾಂಕ್ ಅಲ್ಲಿ ನೋಡ್ತೀವಿ. ಓಕೆ, ನೆಕ್ಸ್ಟ್ ಕಂಪನೀಸ್ ನಲ್ಲಿ ನೋಡ್ತೀವಿ ಸರ್. ಕಂಪ್ನಿನಲ್ಲಿ ನೋಡ್ತೀರಾ. ಓಕೆ, ನೆಕ್ಸ್ಟ್ ಮನೇಲಿ ನೋಡಲ್ವಾ? ನೋಡ್ತೀವಿ. ನೆಲ್ಲೂ ನೋಡ್ತೀವಿ. ಓಕೆ, ನೆಕ್ಸ್ಟ್ ಕಾಲೇಜಲ್ಲಿ ನೋಡಲ್ವಾ? Sir, ಎಲ್ಲಾ ಕಡೆನೂ ಬರುತ್ತಲ್ವಾ ಮ್ಯಾನೇಜ್ಮೆಂಟ್ ಅಂತ? ಮ್ಯಾನೇಜ್ಮೆಂಟ್ ಅಂದ್ರೆ ಎಲ್ಲಾ ಕಡೆನೂ ಇದ್ರೆ ಹಾಗಾದ್ರೆ ಯಾರು ಮ್ಯಾನೇಜರ್ ಅಂದ್ರೆ? ದ ಪರ್ಸನ್ ಹೂ ಗೋಯಿಂಗ್ ಟು ಗೆಟ್ ದ ಥಿಂಗ್ ಡನ್ ಥ್ರೂ ಇಟ್ಸ್ ಸಬಾರ್ಡಿನೇಟ್. ಬೇರೆಯವರಿಂದ ಕೆಲಸವನ್ನ ಮಾಡಿಸುವಂತ ಒಬ್ಬ ವ್ಯಕ್ತಿಯನ್ನ ಎಂತ ಕರಿತೀವಿ? ಮ್ಯಾನೇಜರ್ ಅಂತ ಕರಿತೀವಿ. ಓಕೆ, ಒಂದು ಸ್ಕ್ರೀನ್ ಶೇರ್ ಮಾಡ್ತೀನಿ. ಆ ಕ್ಲಾಸ್ ನೋಡಿ ಅಂತ ಕೊಟ್ಟಿದ್ದೆ, ನೀವು ನೋಡಿಲ್ಲ ಅನ್ಸುತ್ತೆ. ಒಂದು ಲಿಂಕ್ ಅನ್ನ ಕಳಿಸಿದೆ ನಿಮ್ಗೆ 25th ಗೆ. ನೋಡಿದಿರಾ ಎಲ್ಲರೂ? ಅದು ಬಿಸ್ನೆಸ್ ಸ್ಟಡೀಸ್ ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಬೈ ಸಂಜನಾ. ಶಿ ಇಸ್ ಮೈ ಫ್ರೆಂಡ್. ಅವ್ರ ಕಡೆಯಿಂದ ಒಂದು ವಿಡಿಯೋ ಆಗಿತ್ತು, ಅದನ್ನ ನಾನು ನಿಮ್ಗೆ ಕಳಿಸಿದ್ದೆ. ನೋಡಿಲ್ಲ ನೀವು ಯಾರುವೆ? ವೈ? ಸೊ ನೀವು ಕಲ್ತು ಬಿಡ್ತೀರಾ ಅಂತ ಹೆದರಿಕೆ. ಓಕೆ, ನಿಮ್ಮ ಸೀನಿಯರ್ಸ್ ಅಲ್ಲಿ ಎಷ್ಟು ಜನ ಪಾಸ್ ಆಗಿದ್ದಾರೆ? ಏನಾದ್ರು ಐಡಿಯಾ ಇದೆಯಾ? ಇದೆ ಸರ್. ಓದೋರೆಲ್ಲ ಪಾಸ್ ಆಗಿದ್ದಾರೆ. ಓದ್ದೇ ಇರೋರ ಕತೆ? ಇಲ್ಲ ಸರ್, ಫೇಲ್ ಆಗಿದ್ದಾರೆ ಸರ್. ಹಾಗಾದ್ರೆ ಶುಭಕಾವಿ ಏನ್ ಕಲ್ತ್ಕೊಂಡಮ್ಮ ಅದರಿಂದ? ಸರ್ ಓದ್ಬೇಕು ಅಂದ್ರೆ ಅವ್ರ ತರ ಇದ್ರೆ ನಾವು ಫೇಲ್ ಆಗ್ತೀವಿ. ಅವ್ರ ತರ ಇದ್ರೆ ಅಂದ್ರೆ ಅಲ್ಲ, ಲೇಜಿ ಆಗಿದ್ರೆ ಫೇಲ್ ಆಗ್ತೀವಿ ಅಂತ. ಅವ್ರ ತರ ಇದ್ರೆ ಅಲ್ಲ, ಅವ್ರ ತರ ಇದ್ರೆ ಎಲ್ಲರೂ ಫೇಲ್ ಆಗಲ್ಲ. Welcome back to Business Studies class. In the last class, we have dealt about the nature and significance of management. The topics covered were the concept, wherein we studied the meaning and definition. Then we came to the characteristics of business, and we dealt with all the characteristics there. Also, we have learned about the objectives of management. Now, let me begin with the importance of management, that is the significance of management. 1 minute, one share ಅನ್ನ ಕಳಿಸ್ತೇನೆ. Importance of management. So the importance of management, you'll come across the same terms which have already dealt as the characteristics of management. Okay, so the first importance of management is management helps in achieving group goals. Okay, achieving group goals or achieving goals. The second one, management increases efficiency. Third one, management creates dynamic organization. Then management helps in achieving personal objectives. ನೋಡಿ ಎಲ್ಲರೂ. Fifth one, management helps in. Welcome back to Business Studies class. In the last class, we have talked about the nature and significance of management. The topics covered were the concept, wherein we studied the meaning and definition. ಎಲ್ಲರೂ ಕಾಣಿಸ್ತಿದೆ ವಿಡಿಯೋ? ಕಾಣಿಸ್ತಿದೆ. ಓಕೆ. Then we came to the characteristics of business.
and we dealt with all the characteristics there. Also, we have learnt about the objectives of management. Now, let me begin with the importance of management, that is the significance of management. So significance of management ಅಥವಾ ಇಂಪಾರ್ಟೆನ್ಸ್ ಆಫ್ ಮ್ಯಾನೇಜ್ಮೆಂಟ್ ಅದ್ರ ಬಗ್ಗೆ ಹೇಳೋದಾದ್ರೆ ಕೆಲವು ಇಂಪಾರ್ಟೆನ್ಸ್ ಬರ್ತದೆ. ಈ ಪಾಯಿಂಟ್ ಔಟ್ ಬರ್ಕೊಳ್ಳಿ ನೀವು. Importance of management. Okay. So the importance of management, you'll come across the same terms which have already dealt as the characteristics of management. Okay. So the first importance of management is management helps in achieving group goals. Okay, achieving group goals or achieving goals. The second one, management increases efficiency. Third one, management creates dynamic organization. Then management helps in achieving personal objectives. ಸರ್ ಮೇಡಮ್ ಸರ್ ಎಲ್ಲಾರ್ನು ಮ್ಯೂಟ್ ಮಾಡಕ್ ಹೇಳಿ ಸರ್, ಸ್ವಲ್ಪ ತುಂಬಾ ವಾಯ್ಸ್ one. ಬೇಕಾಗ್ತಿದೆ. Management ಎಲ್ಲರೂ helps in ಆಡಿಯೋ ಮ್ಯೂಟ್ ಮಾಡಿ ದಯವಿಟ್ಟು. the development of the society. Okay. The same thing I want to explain. So these are the 5 importance or the significance of management. So when you see these points, they are somewhat similar to the characteristics. We have the first characteristics that management is goal oriented. So you see the importance here, management helps in achieving group goals. Okay, so all, as I've told, all organizations, they have different goals. Okay, different organizations, different goals. So these organization, when they set their objectives or goals, we have already told it should be simple and clear. So it is the task of every manager to coordinate the individual efforts with his common direction. It may be by giving instructions or by issuing guidelines. So through the common direction, the manager will help the organization to achieve the goal. So individual efforts are integrated and coordinated and the goals of the organizations are achieved. Now, first importance. What she told, the management in achieving a group goals. The management of achieving the group goal means all individual workers. ಅಂದ್ರೆ ಎಲ್ಲ ನಿಮ್ಮಲ್ಲಿ ಇರುವಂತ ಒಬ್ಬೊಬ್ಬರಿಗೂ ಒಂದೊಂದು ಗೋಲ್ ಇದೆ. ಇವಾಗ ಒಂದು ಕೆಲಸ ಸೇರ್ಕೊಂತೀರಾ, ಎಲ್ಲರಿಗೂ ಒಂದೊಂದು ಗೋಲ್ ಇರುತ್ತೆ. ಆ ಎಲ್ಲರ ಒಂದೊಂದು ಇಂಡಿವಿಜುವಲ್ ಗೋಲ್ ಅನ್ನ ನಮ್ಮ ಬಿಸ್ನೆಸ್ ಗೋಲ್ ಆಗಿ ಕನ್ವರ್ಟ್ ಮಾಡ್ತೀವಿ. ಸೊ ದ ಮ್ಯಾನೇಜ್ಮೆಂಟ್ ಹೆಲ್ಪ್ಸ್ ಇನ್ ಅಚೀವಿಂಗ್ ದ ಗ್ರೂಪ್ ಗೋಲ್ಸ್. ಯುವರ್ ಗೋಲ್ ವಿಲ್ ಬಿ ಕನ್ಸಿಡರ್ ಬೈ ದ ಮ್ಯಾನೇಜ್ಮೆಂಟ್ ಟು ಅಚೀವ್ ಇಟ್ ಫಾಸ್ಟ್. ಸೊ ನೀವೇನ್ ಹೋಗ್ತಾರ ಕೆಲ್ಸಕ್ಕೆ ಹೋಗ್ತೀರಾ? ದ ಪರ್ಪಸ್ ಇಸ್ ಟು ಗೆಟ್ ಸಮ್ ಮನಿ, earn more money, or you may get some other benefits also. That's your goal. You may get some promotion. That purpose some people will go. So illi management first importance is achieving the group goal. That's the one thing we need to observe in this part. Okay. All of you there now? Yeah. No. Achieve the management is achieving a group goal. So the individual goal will be converted into group goal, because whenever you want to concentrate your goal,
the main intention is the business is to get their goal only. That means the company, when they want to start there, they have different goals. ಅವರ ಸ್ವಂತ ಗೋಲ್ ಇರುತ್ತೆ. ಆ ಗೋಲ್ ಅನ್ನ, ಬಿಸ್ನೆಸ್ ಗೋಲ್ ಅನ್ನ, ನಿಮ್ಮ ಇಂಡಿವಿಜುವಲ್ ಗೋಲ್ ಕಂಪ್ಲೀಟ್ ಆದ್ರೆ ಮಾತ್ರ ನೀವು, ಇವಾಗ ಫಾರ್ ಎಕ್ಸಾಂಪಲ್ ನೀವು ಕೆಲಸಕ್ಕೆ ಸೇರ್ಕೊಂಡಿದ್ದೀರಾ, ನಿಮ್ಗೆ ಜಾಸ್ತಿ ಇನ್ಕಮ್ ಬೇಕು, ಇದು ಒಂದು ಗೋಲ್, ನನ್ ಗೋಲ್ ಅನ್ಕೊಳ್ಳೋಣ. ಸೊ ಇವಾಗ ನಾನು ಕಂಪ್ನಿಗೆ ಸೇರ್ಕೊಂಡೆ, ಆ ಕಂಪ್ನಿ ಕಡೆಯಿಂದ ನನಗೇನ್ ಬೇಕು, ಜಾಸ್ತಿ ಅಮೌಂಟ್ ಬೇಕು. ಅದಕ್ಕೆ ಏನ್ ಮಾಡ್ತಾರೆ, ಕಂಪನಿ ಗೋಲು, ಕಂಪನಿಗೆ ಬಿಸ್ನೆಸ್ ಲಾಭ ಬೇಕು. ಅವ್ರೇನ್ ಮಾಡ್ತಾರೆ, ದ ಸ್ಯಾಲರಿ ವಿತ್ ಇನ್ಸೆಂಟಿವ್ ಅಂತ ಇನ್ಸ್ಟಿಟ್ಯೂಟ್ ಮಾಡ್ತಾರೆ. ಸ್ಯಾಲರಿ ನಿಮ್ಗೆ ಕೊಡ್ತಾ ಇರ್ತೀವಿ, ನಿಮ್ಗೆ ಜಾಸ್ತಿ ಅರ್ನಿಂಗ್ ಬೇಕು ಅಂದ್ರೆ ಏನ್ ಮಾಡ್ತೀವಿ, ಯು ಮೇ ಡೂ ಸಮ್ OT ಅಂದ್ರೆ ಓವರ್ ಟೈಮ್ ಅನ್ನ ಮಾಡಿದ್ರೆ ಯು ಮೇ ಗೆಟ್ ಇಟ್ ಮೋರ್. ಸೊ ಅವಾಗ ನಿಮ್ಮ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ, ಜೊತೆಗೆ ನಮ್ಮ ಬಿಸ್ನೆಸ್ ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಇಟ್ಸ್ ದ ಇಂಡಿವಿಜುವಲ್ ಗೋಲ್ ಆಸ್ ವೆಲ್ ಆಸ್ ದ ಗ್ರೂಪ್ ಗೋಲ್ ಕ್ಯಾನ್ ಬಿ achieved. It's the first topic she explained. Okay, come to second topic. So we say management helps in achieving group goals. Okay. Next you have management increases efficiency. We have already dealt with this term efficiency. In the concept itself, process, meaning we have management is a process of getting things done with the aim of achieving the goals effectively and efficiently. So we have already come across this term efficiency. Efficiency is what? When is the organization efficient? That is when it reaches the target with minimum cost, reduced cost. So here the management helps the organization to increase efficiency by reducing the cost and increasing the productivity. Okay, higher productivity with the reduced cost. Again, this is the effort of the manager. The manager will help through his team, that is through his subordinates, the employees, with proper directions and guidelines to achieve the goals with the minimum cost. Minimum cost, reach a higher productivity. So management increases efficiency. Second goal. Now, second management importance is increase the efficiency of individual as well as the companies. So what she told, company ಅವರು ಜಾಸ್ತಿ efficiency ಅಂದ್ರೆ, like for example, you people are joined for a company, but you may not know how to work in that organization. You may not know who is your superior, who is your subordinate, how to do that work, what is your responsibility, what is your what you called rights. You may not know. So the manager is going to give a detailed information, and he is also going to give some training to you people to do the work. And when you do the work with the effective manner, there you may not do any mistakes. That means say it increases the efficiency of individual. Automatically the business efficiency also increases. The cost automatically reduces as well as the production is going to increase. ಇವಾಗ ನಿಮ್ ಕೆಲಸ ಗೊತ್ತಿದ್ರೆ ಈಸಿಯಾಗಿ ಟೈಮ್ ಅನ್ನ ವೇಸ್ಟ್ ಮಾಡೋದಿಲ್ಲ, ಬೇಗನೆ ಕೆಲಸವನ್ನ ಮುಗಿಸ್ತೀರಾ, ತಪ್ಪುಗಳನ್ನ ಮಾಡೋದಿಲ್ಲ. ಅದಕ್ಕೆ ಏನ್ ಮಾಡ್ತಾನೆ ಮ್ಯಾನೇಜರ್, ಏನ್ ಮಾಡ್ತಾನೆ, he will give a guidance, he will give us some training to you people to avoid the losses, to avoid the mistakes, to avoid the damages. So in that base, the worker going to get more effective manner. In that part, he can reduce his time to do the work. Automatically it reduces the production cost and it increases the productivity more and more. It's another management important. You may get it. Okay, ಎಲ್ಲರಿಗೂ ಅರ್ಥ ಆಯ್ತಲ್ಲ? ಓಕೆ, ಎಲ್ಲರೂ ವಿಡಿಯೋದಲ್ಲಿ ಇರಬೇಕು ಅಂತ ಹೇಳಿದೀನಿ. ಆಡಿಯೋ ಮ್ಯೂಟ್ ಮಾಡಿ ವಿಡಿಯೋದಲ್ಲಿ ಇರಬೇಕು ಕಂಪಲ್ಸರಿ. ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಕಮ್ ಟು ಥರ್ಡ್ ಒನ್. So next is management creates dynamic organization. All organizations function in an environment which changes frequently. There is constant change in the environment. External environment I am talking about. Okay, most of it is the factors affecting the external environment. In external environment you have the social, economic, political, legal, technological. Mainly the technological. Every now and then you see there's a change in the technology. So this will affect the organization. So organization should be in a way that it is easily adaptable to the changes taking place. Should adapt to the changes taking place. Okay. Sometimes the employees, they resist these changes.
okay, resist these changes, okay, because they do not want to get away from the comfortable zone, okay. Since the atmosphere, the environment there, it will be very much challenging. So going away from the comfortable zone towards the challenging one. If you have seen Now, what she told, the third importance, the management is another dynamic organization. That means it creates a dynamic organization. For example, today we are doing classes where we are doing not in a classroom, we are doing it through online. So if the changes, we are doing it, yes or no? Depend on the situation, we need to change ourselves to do the work. Correct? ಇವಾಗ ನಮ್ಗೆ ಕಾಲಕ್ಕೆ ತಕ್ಕಂತೆ ಬದಲಾಗ್ತಾ ಇರ್ಬೇಕು. ಇವಾಗ ಅಪ್ಪ ಅಮ್ಮ ಹಾಕಿದ ಹಾಲದ್ ಮಾಡೋಣ ಅಂತ ಡಿಪೆಂಡ್ ಆಗ್ದಿರಾ, ಕಾಲಕ್ಕೆ ತಕ್ಕಂತೆ ಆರ್ಗನೈಸೇಷನ್ ಏನು ಮೊದಲು ಮ್ಯಾನ್ಯುಯಲ್ ಆಗಿ ಅಕೌಂಟ್ಸ್ ಮಾಡ್ತಾ ಇದ್ರು, ಇವಾಗ ಏನ್ ಮಾಡ್ತಾ ಇದಾರೆ, ಕಂಪ್ಯೂಟರೈಸ್ ಟ್ಯಾಲಿ ಮೂಲಕ ಮಾಡ್ತಾ ಇದಾರೆ. ಅದೇ ರೀತಿ ನಾನು ಒಂದು ಎಕ್ಸಾಂಪಲ್ ಹೇಳಿದೆ, ಇವಾಗ ಒಂದು ಕ್ರೈಸಿಸ್ ಬಂತು, ಏನು ಕೊರೋನಾ ವೈರಸ್ ಅಂತ, COVID-19 ಇಂದ. ಅದರಿಂದ ಏನು ಕ್ಲಾಸಸ್ ಎಲ್ಲ ನಮ್ಗೆ ಎಲ್ಡಪ್ ಆಯ್ತು. ಆ ಕ್ಲಾಸಸ್ಗೆ ನನಗೆ if I may not know, I am the employee in that organization, if I not know, I need to change myself. The principal given a guidance to learn how to complete my work through online. So that's my changes I need to make it. So as a manager, he going to give the guidance to the workers to their do work, and depend on the changes they need to adopt themselves. That's another main importance which will be get it through this management. The manager ಕೆಲಸ ಇನ್ನೊಂದೇನು, ಡೈನಮಿಕ್ ಅಂದ್ರೆ ಆರ್ಗನೈಸೇಷನ್ ನಲ್ಲಿ ಆಗುವಂತ ಬದಲಾವಣೆ, ಸೊಸೈಟಿಲಿ ಎಕ್ಸ್ಟರ್ನಲ್ ಸೊಸೈಟಿನಲ್ಲಿ ಆಗುವಂತ ಬದಲಾವಣೆಗೆ ತಕ್ಕಂತೆ ನಾವು ನಮ್ಮಲ್ಲಿ ನಮ್ಮ ಚಟುವಟಿಕೆಗಳನ್ನು ಕೂಡ ಬದಲಾಯಿಸ್ಕೊಂಡು ಹೋಗ್ಬೇಕು ಅಂತ ಮಾಡಿದ್ರೆ, ಅದನ್ನ ಮಾಡುವಂತ ಕಾರ್ಯ ಯಾರ್ದು, ಮ್ಯಾನೇಜರ್ದು, ಅದು ಮ್ಯಾನೇಜ್ಮೆಂಟ್ ಮೂಲಕ. ಇದು ಮೂರನೆಯ ಇಂಪಾರ್ಟೆಂಟ್. In the banking industry, okay, earlier all the transactions, everything, all the transactions were carried on manually. We are maintaining the ledger books, okay, you are writing off the passbook, everything was carried on manually. After computerization, okay, technology, introduction of technology, there was computerization in the banking industry. Many of the employees resist this, they oppose this, because those were on the verge of retirement, they were not able to cope with these changes, okay. So organization should be in a way that can easily adapt to the changes taking place. For this again is the task of the manager. Through his motivation, he helps the employees to come out of that comfortable zone and take up the challenging one, so they are able to adapt to the technology changes. So management creates a dynamic organization. Next you have management helps in achieving personal goals. So management ಇನ್ನೊಂದು ಏನು ಹೆಲ್ಪ್ ಮಾಡುತ್ತೆ, ಪರ್ಸನಲ್ ಗೋಲ್. ಪರ್ಸನಲ್ ಅಂದ್ರೆ ಏನು, ಒಬ್ಬೊಬ್ಬ ವರ್ಕರ್ಗುವೆ, ಒಬ್ಬೊಬ್ಬ ಎಂಪ್ಲಾಯಿಗುವೆ ಅವ್ರದೇ ಆದಂತ ಗೋಲ್ ಇರುತ್ತೆ, ಅವ್ರದೇ ಒಂದಾದಂತ ಉದ್ದೇಶ ಇರುತ್ತೆ, ಆಬ್ಜೆಕ್ಟಿವ್ ಇರುತ್ತೆ. ಇವಾಗ ಒಂದು ಕೆಲಸಕ್ಕೆ ಸೇರ್ಬೇಕು ಅಂದ್ರೆ ನಿಮ್ಮ ಉದ್ದೇಶನೇ ಬೇರೆ. ಇಫ್ ಐ ಹ್ಯಾವ್ ಮೋರ್ ಮನಿ, ಐ ವಾಂಟ್ ಗೋ ಫಾರ್ ವರ್ಕ್ ಟು ಗೆಟ್ ಮೋರ್ ಮನಿ, ಇಸ್ ಇಟ್ ಆರ್ ನಾಟ್? ನಾನು ಕೆಲಸಕ್ಕೆ ಸೇರ್ಕೋಬೇಕಾದ್ರೆ ನನ್ನ ಹತ್ರ ಅಮೌಂಟ್ ಇದೆ, ಕೋಟ್ಯಾಧಿಪತಿ ನಾನು ಏನ್ಗೋಸ್ಕರ ಕೆಲಸಕ್ಕೆ ಸೇರ್ಕೊಂತೀನಿ ಒಂದು ಕಂಪ್ನಿನಲ್ಲಿ? ಎನಿವನ್ ಹ್ಯಾವ್ ಐಡಿಯಾ ಅಬೌಟ್ ದಟ್? ನನ್ನ ರೆಪ್ಯುಟೇಷನ್ಗೋಸ್ಕರ. ಸೊ ನನ್ನ ಹತ್ರ ಅಮೌಂಟ್ ಇದೆ, ಐ ಡೋಂಟ್ ವಾಂಟ್ ಮನಿ, ಐ ವಾಂಟ್ ರೆಪ್ಯುಟೇಷನ್, ಐ ವಾಂಟ್ ಗೆಟ್ ಮೋರ್ ರೆಪ್ಯುಟೇಷನ್. ದಟ್ ಪರ್ಪಸ್ ಐ ಗೋಯಿಂಗ್ ಟು ಜಾಯಿನ್. ಸಮ್ ಅದರ್ ಪೀಪಲ್ ಗೋಯಿಂಗ್ ಟು ಜಾಯಿನ್ like other people's, they want to earn more money. For that purpose they going to join. So idella individual objectives. The personal objectives of a workers can be achieved through management. ನಾನು ಒಂದು ಎಕ್ಸಾಂಪಲ್ ಏನು ಕೊಟ್ಟೆ, ಒಬ್ಬ ವರ್ಕರ್ ಜಾಸ್ತಿ ಅರ್ನ್ ಮಾಡ್ಬೇಕು ಅಂತ ಇದ್ದಾನೆ, ಕಂಪನಿ ಜಾಸ್ತಿ ಲಾಭ ಮಾಡ್ಕೋಬೇಕು ಅಂತಿದ್ದಾರೆ. ಅದಕ್ಕೆ ಏನ್ ಮಾಡ್ತಾರೆ ಮ್ಯಾನೇಜರ್? ಸ್ಯಾಲರಿ ಫಿಕ್ಸ್ ಮಾಡ್ತಾರೆ. ಜೊತೆಗೆ ಸ್ಯಾಲರಿ ಫಿಕ್ಸ್ ಮಾಡೋದ್ರ ಜೊತೆಗೆ ಏನ್ ಮಾಡ್ತಾರೆ, ಇನ್ಸೆಂಟಿವ್ಸ್ ನ ಕೊಡ್ತಾರೆ. ಯಾವಾಗ ಓಟಿ ಮಾಡಿದ್ರೆ ಯು ಮೇ ಗೆಟ್ ಮೋರ್ ಇನ್ಸೆಂಟಿವ್ಸ್. ಸೊ ಅವಾಗ ಏನ್ ಮಾಡ್ತೀರಾ, ವರ್ಕರ್ಗೆ ಅರ್ನ್ ಮಾಡ್ಬೇಕು ಅಂದ್ರೆ ನೀನು ಯು ಟು ಡೂ ವರ್ಕ್ ಮೋರ್, ಯು ಮೇ ಗೆಟ್ ಮೋರ್ ಡಬಲ್ ಇನ್ಸೆಂಟಿವ್ಸ್. ಸೊ ಜಾಸ್ತಿ ಇನ್ಸೆಂಟಿವ್ ಬರುತ್ತೆ ಅಂದಾಗ ಅವ್ನು ಕೆಲಸ ಮಾಡೇ ಮಾಡ್ತಾನೆ. ಅದರಿಂದ ನಮ್ಗೆ ಕೆಲಸನೂ ಆಗುತ್ತೆ, ಬಿಸ್ನೆಸ್ ಆಬ್ಜೆಕ್ಟಿವ್ ಕಂಪ್ಲೀಟ್ ಆಗುತ್ತೆ, ಪರ್ಸನಲ್ ಗೋಲ್ ಕಂಪ್ಲೀಟ್ ಆಗುತ್ತೆ. ಇಟ್ಸ್ ಅನದರ್ ಪಾರ್ಟ್. ಓಕೆ, ನೆಕ್ಸ್ಟ್ ಒನ್. The manager, when he motivates his subordinates, okay, he creates in them a team spirit, cooperation, team spirit. So motivation and leadership helps an employee to achieve his personal objectives.
Okay, he becomes more confident enough to take up the task. Okay, so with motivation, with the leadership, or with the supervision, these are the elements of directions. We have these elements as direction: motivation, leadership, supervision, communication. It serves the purpose of different groups. So organization has multiple objectives. Okay, it serves the purpose of different groups. Who are the stakeholders? You have the employees, the consumers, the shareholders. So the organization sees that all their interests are fulfilled. So in the process of fulfilling all these objectives, all their interest, management helps in the development of the society. So they are fulfilling each one's interest. Along with that, the management will lead to the development of the society. How? We have already dealt, that is providing good quality products at a reasonable price. Good quality products at reasonable price. Providing employment opportunities. Okay, they provide employment opportunities, adapting to the new technology, changes in the technology, adaptation to the new technology, and this leads towards the growth and development. So social objectives there, same thing we come across in the development of the society. Next, the management going to help to develop the society. Society ಅಂದ್ರೆ ಸಮಾಜಕ್ಕೆ ಒಳಿತನ್ನ ಮಾಡ್ತದೆ ಮ್ಯಾನೇಜ್ಮೆಂಟ್ ಇಂದ. ಏನ್ ಸಮಾಜಕ್ಕೆ ಒಳಿತದ? ಕಸ್ಟಮರ್ ಒಬ್ಬ ಸಮಾಜದ ಒಬ್ಬ ವ್ಯಕ್ತಿ. ಕಸ್ಟಮರ್ಗೆ ಏನ್ ಬೇಕು? ಗುಡ್ ಪ್ರಾಡಕ್ಟ್, ಗುಡ್ ಕ್ವಾಲಿಟಿ ಪ್ರಾಡಕ್ಟ್ ವಿತ್ ದ ಲೆಸ್ ಪ್ರೈಸ್. ಕರೆಕ್ಟ್ ನೋ? ಅದನ್ನ ಎಲ್ಲಿಂದ ಕೊಡ್ತದೆ? ಮ್ಯಾನೇಜ್ಮೆಂಟ್ ಅಲ್ಲಿ ಕೆಲಸವನ್ನು ಮಾಡಿಸಿ ಕಾಸ್ಟ್ನ ಕಡಿಮೆ ಮಾಡಿ ಕೆಲಸದಿಂದ ಏನಾಗುತ್ತೆ? ಕಡಿಮೆ ಖರ್ಚಿಗೆ ಒಳ್ಳೆಯ ಪ್ರಾಡಕ್ಟ್ ನ ಹೊರಡ್ತದೆ. ಅದ್ರ ಜೊತೆಗೆ ಎಂಪ್ಲಾಯಬಿಲಿಟಿ, ಸೊಸೈಟಿಯಿಂದ ಏನಾಗುತ್ತೆ? ನಮ್ಮ ಮ್ಯಾನೇಜ್ಮೆಂಟ್ ಇಂದ ವರ್ಕ್ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗುತ್ತೆ. Employment opportunity ಜಾಸ್ತಿ ಇದ್ದಾಗ it helps to society. It helps to develop the society. Third one, technological renovation. Technology renovation ಮಾಡೋದ್ರಿಂದ ಏನಾಗುತ್ತೆ? ನಮ್ಮ ಸೊಸೈಟಿಯಲ್ಲಿ ಇವಾಗ ಫಾರ್ ಎಕ್ಸಾಂಪಲ್ ರಫೇಲ್ ಹೆಲಿಕಾಪ್ಟರ್ ಏರೋಪ್ಲೇನ್ ಬಗ್ಗೆ ನಿಮ್ಗೆ ಯುದ್ಧ ವಿಮಾನದ ಬಗ್ಗೆ ಗೊತ್ತಾಯ್ತು. ರಫೇಲ್ ಅನ್ನೋದು ನ್ಯೂ ಟೆಕ್ನಾಲಜಿ. ಅದನ್ನ ತಗೊಳ್ಳೋದ್ರಿಂದ ಏನಾಯ್ತು? ನಮ್ಮ ದೇಶದ ರಕ್ಷಣಾ ವ್ಯವಸ್ಥೆ ಹೆಚ್ಚಾಯ್ತು. ದಟ್ ಮೀನ್ಸ್ ಸೈನಿಕರಲ್ಲಿ ಒಂದು ಬಲ ಬಂದಂಗ ಆಯ್ತು. ಸೊ ಇದು ಸೊಸೈಟಿಗೆ ಒಂದು ಹೆಲ್ಪ್ ಆಗುತ್ತೆ, ಡೆವಲಪ್ಮೆಂಟ್ ಆಫ್ ಸೊಸೈಟಿ. ಸೊ ಇದೆಲ್ಲ ಕಾರಣದಿಂದ ರಿನೋವೇಷನ್ ಆಫ್ ಟೆಕ್ನಾಲಜಿ ಏನಾಗುತ್ತೆ? ಹೊಸ ತಂತ್ರಜ್ಞಾನದಿಂದ ನಾವು ಇವಾಗ ಆನ್ಲೈನ್ ಟ್ರಾನ್ಸಾಕ್ಷನ್ ಮಾಡಬಹುದು, ಆನ್ಲೈನ್ ಆಕ್ಟಿವಿಟಿಯಿಂದ ಮಾಡಬಹುದು. ದ ರಿನೋವೇಷನ್ ಕ್ಯಾನ್ ಬಿ ಹ್ಯಾಪನ್ ವಿತ್ ದ ಹೆಲ್ಪ್ ಆಫ್ ಮ್ಯಾನೇಜ್ಮೆಂಟ್. These are the 5 importance of management. So by fulfilling the needs of first one, achieving the group goal. Third one, increase the efficiency, create the dynamic organization. Dynamic in organization and the changes in organization helps to achieve the personal objectives. Personal objectives andre employee irbodu, workers irbodu, stakeholders irbodu, suppliers irbodu, employer irbodu, ಮಾಲೀಕ ಇರಬಹುದು, ಗ್ರಾಹಕ ಇರಬಹುದು, ಅಥವಾ ಯಾರು ನಮ್ಮ ಕೆಲಸಗಾರರು ಇರಬಹುದು. ಅವರೆಲ್ಲರ ಹಿತದೃಷ್ಟಿಯನ್ನು ಉದ್ದೇಶವನ್ನು ಈಡೇರಿಸ್ತದೆ ಇದಾವುದು ಮ್ಯಾನೇಜ್ಮೆಂಟ್. ಲಾಸ್ಟ್ ಒಂದು ಡೆವಲಪ್ಮೆಂಟ್ ಆಫ್ ಸೊಸೈಟಿ. 5ನೇ ಮೇನ್ ಇಂಪಾರ್ಟೆನ್ಸ್, ಸೊಸೈಟಿಗೆ ಹೆಲ್ಪ್ ಮಾಡುತ್ತೆ, ಅಭಿವೃದ್ಧಿ ಆಗಕ್ಕೆ ಕಾರಣ ಆಗುತ್ತೆ ಯಾವುದು? ಮ್ಯಾನೇಜ್ಮೆಂಟ್. ಇದಿಷ್ಟು ಮುಖ್ಯ ಇಂಪಾರ್ಟೆನ್ಸ್ ಆಫ್ ಎನ್ ಮ್ಯಾನೇಜ್ಮೆಂಟ್. ಯಾರಿಗ ಇದ್ರ ಮೇಲೆ ಡೌಟ್ ಇದ್ರೆ ಕೇಳಬಹುದು ದಯವಿಟ್ಟು. Anyone have a doubt in this? You can ask now. ಸರ್ ಡೈನಾಮಿಕ್ ಆರ್ಗನೈಸೇಷನ್ ಬಗ್ಗೆ ಇನ್ನೊಂದ್ಸಲ ಹೇಳಿ ಸರ್. ಡೈನಾಮಿಕ್ ಆರ್ಗನೈಸೇಷನ್ ಅಂದ್ರೆ ಬದಲಾವಣೆಗೆ ತಕ್ಕಂತೆ ನಮ್ಮ ಆರ್ಗನೈಸೇಷನ್ ಅಲ್ಲಿ ಚೇಂಜಸ್ ಅನ್ನ ಮಾಡ್ತೀವಿ. ಫಾರ್ ಎಕ್ಸಾಂಪಲ್ ಬ್ಯಾಂಕ್ ಬಗ್ಗೆ ಹೇಳಿದ್ರು. ಬ್ಯಾಂಕ್ ಹಿಂದಿನ ಕಾಲದಲ್ಲಿ ಏನಿದ್ದು, ನಾವು ಅಮೌಂಟ್ ಅನ್ನ ಕಟ್ಟಬೇಕಾದ್ರು, ಅಮೌಂಟ್ ಅನ್ನು ಡ್ರಾ ಮಾಡ್ಬೇಕಾದ್ರೆ ಏನ್ ಮಾಡ್ತಿದ್ವಿ? ಅಲ್ಲಿಗೆ ಹೋಗಿ ಅಮೌಂಟ್ ಅನ್ನು ಡ್ರಾ ಮಾಡ್ತಾ ಇದ್ವಿ, ಚೆಕ್ ಅನ್ನ ತೆಗೆದುಕೊಳ್ತಾ ಇದ್ವಿ, ಚಲನನ್ನ ಬರ್ದಿ ಅಲ್ಲೇ ಕಟ್ತಾ ಇದ್ವಿ. ಇವಾಗ ಏನಾಗ್ತಾ ಇದೆ? ಡೈನಾಮಿಕ್ ಚೇಂಜಸ್ ಆಯ್ತು. ಏನು? ಫೋನ್ ಪೇ, ಗೂಗಲ್ ಪೇ, ಏನೋ ಪೇಟಿಎಂ, ಇದ್ರ ಮೂಲಕ ನಾವು ಅಮೌಂಟ್ ಅನ್ನು ಡ್ರಾನು ಮಾಡಬಹುದು, ವಿತ್ಡ್ರಾನು ಮಾಡಬಹುದು, ಬೇರೆಯವರಿಗೆ ಸೆಂಡ್ ಮಾಡಬಹುದು. ಇದು ರಿನೋವೇಷನ್, ಬ್ಯಾಂಕ್ ಅಲ್ಲಿ ಆದಂತ ಬದಲಾವಣೆ, ಬ್ಯಾಂಕ್ ಆರ್ಗನೈಸೇಷನ್ ಆದಂತ ಬದಲಾವಣೆ. ಆ ಬದಲಾವಣೆ ಸಾಧ್ಯ ಯಾವ್ದ್ರಿಂದ? ಮ್ಯಾನೇಜ್ಮೆಂಟ್ ಇಂದ. ಇದು ಬದಲಾವಣೆಗಳ ಬಗ್ಗೆ ಹೇಳಿದ್ರೆ, ಹಿಂದಿನ ಕಾಲದಲ್ಲಿ ಅಕೌಂಟ್ಸ್ ಅನ್ನ ಮಾಡ್ಬೇಕಾದ್ರೆ ನಾವು ಬುಕ್ಕಲ್ಲಿ ಬರ್ತಿದ್ವಿ, ತಪ್ಪಾದ್ರೆ ತಿದ್ದು ಬರ್ತಿದ್ವಿ. ಇವಾಗ ನಾವು ಟ್ಯಾಲಿ ERP 9 ಅಂತ ಟ್ಯಾಲಿಯನ್ನ ತೆಗೆದುಕೊಂಡು ಎಲ್ಲಿಗೆ ಬೇಕಾದ್ರೂ ನಾವು ಶೇರ್ ಮಾಡ್ಬೋದು, ಹೇಗ್ ಬೇಕಾದ್ರೂ ಮಾಡ್ಬೋದು.
ಇದು ಡೈನಮಿಕ್ ರಿನೋವೇಷನ್, ಡೈನಮಿಕ್ ಆಗಿ ಬದಲಾವಣೆಗೆ ಪೂರಕವಾಗಿದೆ ಯಾವುದು ಮ್ಯಾನೇಜ್ಮೆಂಟ್. ಇನ್ನೊಂದು ಇನ್ನೇನ ಡೌಟ್ ಇದೆಯಾ? ಎನಿವನ್ ಹ್ಯಾವ್ ಅ ಡೌಟ್? ಕೇಳ್ಬೋದು. Still you have 4 minutes. So ಇವತ್ತಿನ ಟಾಪಿಕ್ ಅಲ್ಲಿ ಏನ್ ಡಿಸ್ಕಷನ್ ಆಯ್ತು? ಮ್ಯಾನೇಜ್ಮೆಂಟ್ ಅಂದ್ರೆ ಏನು, ಹೂ ಇಸ್ ದ ಮ್ಯಾನೇಜರ್, ನಿರ್ವಾಹಕ ಅಂದ್ರೆ ಯಾರು, ನಿರ್ವಹಣೆ ಅಂದ್ರೆ ಏನು, ಅದರ ಮುಖ್ಯ ಇಂಪಾರ್ಟೆನ್ಸ್ ಬಗ್ಗೆ ತಿಳ್ಕೊಂಡ್ರಿ. ಅರ್ಥ ಆಯ್ತಲ್ಲ? ಇದಿಷ್ಟು ಟಾಪಿಕ್ ಅನ್ನು ನೀವು ಜ್ಞಾಪಕದಲ್ಲಿ ಇಟ್ಕೋಬೇಕು, ಬರ್ದಿಟ್ಕೋಬೇಕು. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇನ್ನೊಂದು ಟಾಪಿಕ್ ಅನ್ನ ತೆಗೆದುಕೊಂಡು ಬರ್ತೀನಿ, ಮ್ಯಾನೇಜ್ಮೆಂಟ್ ಬಗ್ಗೆನೆ. ಸ್ಕೋಪ್ ಆಫ್ ಎನ್ ಮ್ಯಾನೇಜ್ಮೆಂಟ್, ಅದರ ಏನು ಸ್ಕೋಪ್ ಅಂದ್ರೆ ಅದರ ವ್ಯಾಪ್ತಿಯ ಬಗ್ಗೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅದನ್ನ ಡಿಸ್ಕಷನ್ ಮಾಡೋಣ. ಇನ್ನೇನಾದ್ರೂ ಡೌಟ್ ಇದ್ರೆ ಕೇಳ್ಕೋಬಹುದು. ಎಲ್ಲರೂ ಅಡ್ಮಿಷನ್ ಆಗಿದ್ರಲ್ಲ? ಆಲ್ ಬಿ ಗಾಟ್ ಅಡ್ಮಿಟೆಡ್ ನಾ? ಸೊ ಯಾರ್ಯಾರು ಅಡ್ಮಿಷನ್ ಆಗಿಲ್ಲ ಅವರು ಹೋಗ್ಬಿಟ್ಟು ಅಡ್ಮಿಷನ್ ಹಾಕೊಳ್ಳಿ. ಎಲ್ಲರೂ ಆಗಿದ್ದೀರಾ ಅನ್ಕೊಂಡಿದ್ದೀನಲ್ಲ? ನಾವ್ ಆಗಿಲ್ಲ ಸರ್ ಇನ್ನ. ಆಗದೆ ಇರೋರು ಹಾಫ್ ಪೇಮೆಂಟ್ ಅನ್ನ ಕಟ್ಬಿಟ್ಟು ದಯವಿಟ್ಟು ಮಾಡ್ಕೊಳ್ಳಿ. ಓಕೆ, ನಿಮ್ಮ ಅಟೆಂಡೆನ್ಸ್ ಅನ್ನ ನಾನು ಕಳಿಸ್ಕೊಡ್ತೇನೆ, ಮರಿಬೇಡಿ. ಶುಭ ಕಾವ್ಯ ಅಂತೂ ಆಗಿರಲ್ಲ, ಯಾಕಂದ್ರೆ ಕಾಲೇಜ್ ಕಡೆ ಬಂದಿಲ್ಲ. ಸರ್ ನಾನು ರಾಜೇಶ್ವರಿ ಆಗಿದ್ದೀವಿ ಸರ್.